ಟಾರ್ಗೆಟ್ ಆಗ್ತಿದ್ದಾರೆ. ಇರಮ್ಮ ಸುಮ್ನಿರಮ್ಮ ಒಂಚೂರು ಮರ್ತು ಬಿಡ್ತೀನಿ ನಾನು. ಅಂಬೇಡ್ಕರ್ ಸರ್ ಮೇಲೆ ತುಂಬಾ ಪ್ರೀತಿ ಇದೆ. ಅಂಬೇಡ್ಕರ್ ಸರ್ ಬರೆದ ಸಂವಿಧಾನದಲ್ಲಿರೋ ಸಣ್ಣ ಲೂಪೋಲ್ ಇಟ್ಕೊಂಡು ಇನ್ ಮಕ್ಕಳು ಚುಚ್ಚ ಬರದಂತೆ ಅವ್ರ ಕಡೆಯವರು ಚುಚ್ಚಿಸ್ಕೊಂಡು ಕಾಮೆಂಟ್ ಹಾಕ್ಬಿಡ್ತಾರೆ, ಕಂಪ್ಲೇಂಟ್ ಕೊಟ್ಬಿಡ್ದಂತೆ. ಏನ್ರಯ್ಯ, ಥ್ಯಾಂಕ್ ಯು ಅಂಬೇಡ್ಕರ್ ಸರ್, ನಿಮ್ಮ ಮೇಲೆ ಪ್ರೀತಿ ಇದೆ ನೋಡಿ ಸರ್. ನೀವು ಸಂವಿಧಾನ ಬರ್ದೋದ್ರಿ, ಸಣ್ಣ ಪುಟ್ಟ ಲೋಪ್ ಹೋಲ್ಸ್ ಇದೆಯಲ್ಲ ಅದ್ ಇಟ್ಕೊಂಡು ನನ್ನ ಮಕ್ಳು ಹೆಂಗಾಡ್ತಾವ್ ನೋಡಿ ಸರ್. ವಾಕ್ ಸ್ವಾತಂತ್ರ್ಯ ಅನ್ಕೊಟ್ರಿ, ಕೆಟ್ಟ ಮಾತು ಬೈದ್ರು ಸರ್. ನಿಮ್ಮ ಮೇಲೆ ಪ್ರೀತಿ ಇದೆ, ನಿಜವಾಗ್ಲೂ ನೀವು ದೇನಕ್ಕೆ ಒಳ್ಳೇದಕ್ಕೆ ಅಂತ ಕೊಟ್ರಿ, ಈ ನನ್ನ ಮಕ್ಳು ಹೆಂಗ್ ಮಾಡ್ಕೊಂಡು ಕೂತವ್ರು ನೋಡಿ ಸರ್. ಧನ್ಯವಾದ ಸರ್. ಇನ್ನೊಂದು 45 ವರ್ಷ ಬಿಟ್ಕೊಂಡು ನಾನು ಅಲ್ಲಿಗೆ ಬರ್ತೀನಿ. ಸ್ವರ್ಗಕ್ಕೆ ಬಂದಾಗ ಇಬ್ರು ಕಷ್ಟ ಸುಖ ಮಾತಾಡೋಣ. ಸ್ವರ್ಗಕ್ಕೆ ಹೋಗೋದಕ್ಕೆ ನನ್ನಂತ ಮಗ ಒಳ್ಳೆವ್ ಸಿಕ್ಕದೇ ಇಲ್ಲ ಕರ್ನಾಟಕದಲ್ಲಿ, ಬೇರೆಯವ್ರು ಇಲ್ಲ ಅಂತ ಹೇಳ ನಾನು ಸ್ವರ್ಗಕ್ಕೆ ಹೋಗೋದು. ಅವರು ಸಂವಿಧಾನ ಬರ್ದಂತ ಸ್ವರ್ಗದಲ್ಲೇ ಇರ್ತೀರಾ. ಈ 60 ವರ್ಷ ಆದ್ಮೇಲೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಸರ್. ಅಂಬೇಡ್ಕರ್ ಸರ್, ನಿಮ್ಮ ಹತ್ರ ಕೆಲಸ ಐತೆ. 60 ಅಂದ್ರೆ 93 ವರ್ಷ ಬದುಕ್ತೀನಿ ನಾನು, ಇನ್ನೊಂದು 60 ವರ್ಷ ಬದುಕ್ತೀನಿ. ಬಂದಾಗ ಅಲ್ಲೋಗಿ ಕೇಳ್ತೀನಿ ಸರ್ ನಿಮ್ನ, ನೀವು ಬರೆದ್ಬಿಟ್ರಲ್ಲ ಲೂಪ್ ಹೋಲ್ಸ್ ಇಟ್ಕೊಂಡು ನನ್ನ ಮಕ್ಳು ಹಿಂಗ್ ಆಡ್ತವ್ರೆ. ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೆಣ್ಮಕ್ಳು ರೇಗಿಸ್ತಾರೆ, ಫ್ರೀಡಮ್ ಆಫ್ ಇದು ಅನ್ಕೊಂಡು ಕಾಮೆಂಟ್ ಮಾಡ್ಕೊಂಡು ಕೂತ್ಕೋತಾರೆ. ಅಂಬೇಡ್ಕರ್ ಸರ್, ನಾನು ಬಂದು ನಿಮ್ಮ ಹತ್ರ 60 ವರ್ಷ ಆದ್ಮೇಲೆ ಬಂದು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ, ಸ್ವರ್ಗದಲ್ಲಿ ಮಾಡೋಣ. ಥ್ಯಾಂಕ್ ಯು. ಅಂದ್ರೆ ಸರ್ ಊಟ